ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಇಲ್ಲಿ ನಮ್ಮ ಹಿಂದ್ಗಡೆ ಕ್ರಿಕೆಟ್ ಆಡ್ತಾ ಇದಾರೆ ನೋಡ್ರಿ. ಅಲ್ಲಿ ಹಿಂದ್ಗಡೆ ಕ್ರಿಕೆಟ್ ಆಡ್ತಾ ಇದಾರೆ. ನಾನೇನು ಮಾಡಿದ್ದೀನಿ, ಇವತ್ತು ಸಂಡೇ ಅಲ್ಲ, ಸಂಡೇ ಅದಂತೇಳಿ ಏನು ಮಾಡೀನಿ ರೀ, ಇವತ್ತು ಡ್ಯೂಟಿ ಇರಲ್ಲ, ನಮ್ಗೆ ಕೆಲಸ ಇರಲ್ಲ, ನಾವೇನು ಡ್ರೈವರು, ಡ್ಯೂಟಿ ಇರಲ್ಲ ಅಂತೇಳಿ ಬಂದಿದ್ದೀವಿ. ಏನು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಒಂದು ಮಿನಿಮಮ್ ಇಲ್ಲಾಂದ್ರೆ ಒಂದು 30 ನಿಮಿಷ ನಡೆದಿದ್ದೀನಿ. 30 ನಿಮಿಷ ಆಯಿತು. 30 ನಿಮಿಷದಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತೇಳಿ, ಯಾಕಂದರೆ 30 ನಿಮಿಷ ನಡೆದಿದ್ದೀನಲ್ಲ. ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ಹಿಂದುಗಡೆ ನೋಡಿ, ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ಅವರಿಂದ ಕ್ರಿಕೆಟ್ ಆಡೋದು ನೋಡ್ತಾ ಇದ್ದೀನಿ, ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ಎಂಜಾಯ್ ಮಾಡಿರಿ. ಆ್ಯಕ್ಟಿವ್ ಆಗಿರ್ಬೇಕು ಮನುಷ್ಯ, ಯಾವಾಗಲೂ ಬರೀ ಊಟ ಮಾಡೋದು ಮನ್ಕೋಬಾರ್ದು. ಆ್ಯಕ್ಚುಲಿ 10 ಮಣಿಗೆ ಸಾಯಂಕಾಲ ಊಟ ಕಮ್ಮಿ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿ. ಯಾಕಂದರೆ ಉಂಡಿದೆಲ್ಲ ಪಚನ ಆಗಲ್ಲ, ಅದರಲ್ಲಿಂದ ನಮ್ಮ ಹೊಟ್ಟೆ ಬರ್ತದೆ. ನಾನು ಡಾಕ್ಟ್ರಿಗೆಲ್ಲ ಕೇಳಿ ನೋಡಿ, ಎಲ್ಲ ವೀಡಿಯೋಗಳು ನೋಡೀನಿ. ಮೇನ್ ಕಾರಣ ಬಂದು ನಾವು 10 ಮಣಿಗೆ ಊಟ ಮಾಡ್ತೀವಲ್ಲ, ಊಟ ಮಾಡಿರಿ ಬೇಡ ಅನ್ನಲ್ಲ, 6 ಗಂಟೆಗಿಂತ ಫಸ್ಟ್ ಊಟ ಮಾಡಬೇಕು. 6 ಗಂಟೆ ಮ್ಯಾಗ ಮಾಡಿದ್ರೆ ಅಂದ್ರೆ ಏನಾಗ್ತದಂದ್ರೆ ಜೀರ್ಣಿ ಆಗಲ್ಲ, ಅದು ಉಣೋದು ಮುಕ್ಕೋತೀವಿ. ನಾನು ಅದೇ ಥರ ಮಾಡಿದೆ ಅಂದ್ರೆ ಭೀ ನೋಡ್ರಿ, ನನ್ನ ಹೊಟ್ಟೆ, ನಂದು ಹೊಟ್ಟೆ ಅದ. ಈಗ ಏನು ಮಾಡ್ತೀನಿ, ಅದು 10 ಮಣಿಗೆ ಊಟನೇ ಮಾಡೋದಿಲ್ಲ. ಮುಂಜಾನೆ 8 ಗಂಟೆ, ಇದು ಮುಂಜಾನೆ ಒಂದು ಊಟ ಮಾಡ್ತೀನಿ, ಮಧ್ಯಾಹ್ನ 3 ಇಲ್ಲ 4 ಗಂಟೆ ಊಟ ಮಾಡ್ತೀನಿ. ಅದ್ರ ಮ್ಯಾಗ 10 ಮಣಿಗೆ ಊಟನೇ ಮಾಡೋದಿಲ್ಲ. ಅದಕ್ಕೆ ನೀವು ಊಟ ಮಾಡೋಕ್ಕೆ ಹೋಗ್ಬೇಡ್ರಿ. ಊಟ ಮಾಡಿರಿ, ಮಾಡಬೇಡತ್ತೆ ಅಂದ್ರೆ 6 ಗಂಟೆಗಿಂತ ಮುಂಚೆ ಮಾಡಿರಿ. ಅಂದ್ರೆ ಇದೇ ಥರ ಎಲ್ಲ ಹಾಗೆ ವಾಕಿಂಗ್ ಮಾಡಿರಿ, ಆ್ಯಕ್ಟಿವ್ ಆಗಿರ್ತೀರಿ. ಸ್ವಲ್ಪ ಚಲೋ ತಿನ್ನಿರಿ ಅಂದರೆ ಆ್ಯಕ್ಟಿವ್ ಇರ್ತೀರಿ. ಬಾಯ್ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್